ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನಿಮ್ಮ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನಾನು ನಿಮಗೆ ಪಾಲಕ್ ಸೊಪ್ಪಿನ ಪಲ್ಯ. ಇದು ಪಾಲಕ್ ಸೊಪ್ಪಿಂದ ತುಂಬ ಅಡ್ವಾಂಟೇಜ್ ಇದೆ. ಮೆಟಬಾಲಿಸಮು, ವೆಯ್ಟ್ ಲಾಸು, ಬ್ರೇನ್ ಕಂಟ್ರೋಲ್ ಎಲ್ಲದೂ ಚೆನ್ನಾಗಿರುತ್ತೆ. ಬ್ರೈನಿಗೂ ಕೂಡ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಅದ್ರ ಪಲ್ಯ ಹೇಗೆ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು, ದಿಢೀರಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಈರುಳ್ಳಿ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಮೆಣಸು ಹಾಕ್ಕೋಬೇಕು. ಪಾಲಕ್ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಾದರೆ ಮಿಕ್ಸ್ ಮಾಡ್ಬೋದು, ಇಲ್ಲಾದರೆ ಬೇಡ. ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಫ್ಲೇವರ್ ಬರುತ್ತೆ ಬಟ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಪಾಲಕ್ ಸೊಪ್ಪು, ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪು, ಹಾಗೆ ಹೆಸರುಬೇಳೆ. ನಾನು ಈ ಥರ ನೆನೆಸಿಟ್ಕೊಂಡಿದ್ದೀನಿ ಹೆಸರುಬೇಳೆನ. ಇದು ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಬಟ್ ಹೆಸರುಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಹೆಸರುಬೇಳೆ ಹಾಕ್ಕೋತಿದ್ದೀನಿ. ಮತ್ತು ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಿರೋದು. ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಪ್ರಮಾಣ ಜಾಸ್ತಿ ಇರಬೇಕು, ಬಿಕಾಸ್ ಇದೇ ಮೇನ್ ಇಲ್ಲಿ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಫುಲ್ ಸಿಡಿಬೇಕು ನೋಡಿ. ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸಾಸಿವೆ ಫುಲ್ ಸಿಡಿಬೇಕು, ಅಲ್ಲಿವರೆಗೆ ವೇಟ್ ಮಾಡಬೇಕು. ಸಾಸಿವೆ ಸಿಡಿತಾ ಇದೆ. ನಾವು ಇದಕ್ಕೆ ಹಿಂಗೆ ಹಾಕ್ಕೋಬೇಕು ನೋಡಿ ವೀಕ್ಷಕರೇ. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಸೌಟಲ್ಲಿ ತೋರಿಸ್ಕೋಬೇಕು ನೋಡಿ, ಕಾಣಿಸ್ತಾ ಇದೆಯಲ್ಲ. ನಂತರ ಈರುಳ್ಳಿ ಹಾಕ್ಕೋಬೇಕು ನೋಡಿ. ಎಣ್ಣೆ ಚೆನ್ನಾಗಿ ಬೇಯ್ತಿದೆ. ಈರುಳ್ಳಿ ಹಾಕ್ಕೋಬೇಕು ನೋಡಿ ವೀಕ್ಷಕರೇ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ತೋರಿಸ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ನೋಡಿ. ಆನಂತರ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಮುಚ್ಕೋಬೇಕು, ಚೆನ್ನಾಗಿ ಬೇಯಿಸುತ್ತಲ್ಲ. ಈ ಥರ ನಾವು ಬಂಡಿ ಮುಚ್ಚಿಟ್ಕೋಬೇಕು. ಮೆಣಸನ್ನ ಇವಾಗೆ ಹಾಕ್ಕೋಬೇಕು, ಏನಕ್ಕಂದರೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕ್ಕೋಬೇಕು. ಈರುಳ್ಳಿ ಬೆಂದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ನೋಡಿ. ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಈ ಥರ ಗೋಲ್ಡನ್ ಕಲರ್ ಬಂದಾಗ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೇಕು ನೋಡಿ ವೀಕ್ಷಕರೇ. ಈ ಥರ ಜಿಂಜರ್ ಗಾರ್ಲಿಕ್ ಈ ಥರ ಇದು ಬರುತ್ತಲ್ವ, ಈ ಥರ ಹಾಕ್ಕೋಬೇಕು. ಚೆನ್ನಾಗಿ ತೊಳಸ್ಕೋಬೇಕು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಇರುತ್ತಲ್ವ, ನೀವೇ ಮನೆಯಿಂದ ಅದನ್ನು ಕೈಯಿಂದ ಜಜ್ಜಿ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ರೆಡಿಮೇಡ್ ಪ್ಯಾಕೆಟ್ಸ್ ಬರುತ್ತೆ, ಅದು ತರಿಸ್ಕೋಬೋದು ನೋಡಿ. ಇವಾಗ ಮುಚ್ಚಿಡಬೇಕು. ಇವಾಗ ಟೊಮೆಟೊ ಹಾಕ್ಕೊಂಡು ಈರುಳ್ಳಿ ಫುಲ್ ಚೆನ್ನಾಗಿ ಬೆಂದಿದೆ ವೀಕ್ಷಕರೇ. ಈರುಳ್ಳಿ ಚೆನ್ನಾಗಿ ಬೇಯಬೇಕು ಆಯಿತಾ, ಒಂಥರ ಗೋಲ್ಡನ್ ಕಲರ್ ಬ್ರೌನ್ ಬರೋ ಥರ ಬೇಯಬೇಕು ಈರುಳ್ಳಿ ಬೆಂದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಟೊಮೆಟೊ ಹಾಕ್ಕೋಬೇಕು ಅದಕ್ಕೆ ನೋಡಿ ವೀಕ್ಷಕರೇ. ಟೊಮೆಟೊ ಆದ ನಂತರ ನಾವು ಅದಕ್ಕೆ ಆವಾಗ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹೆಸರುಬೇಳೆ ಕೂಡ. ಹೀಗೆ ಚೆನ್ನಾಗಿ ಜಸ್ಟ್ ಹೆಸರುಬೇಳೆ ಹಾಕ್ಕೊಂಡೆ, ಟೊಮೆಟೊ ಹಾಕ್ಕೊಂಡೆ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ತೊಳಸ್ಕೋಬೇಕು. ಇದನ್ನು ಮುಚ್ಚಿಡಬೇಕು. ಸ್ವಲ್ಪ ಮುಚ್ಚಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ. ಮುಚ್ಚಿಡಬೇಕು ನೋಡಿ ಚೆನ್ನಾಗಿ. ಅದಾದ ನಂತರ ನೋಡಿ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ನಾವು ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ. ಕಾಣಿಸ್ತಾ ಇದೆಯಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಾದಮೇಲೆ ನಾವು ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು. ಸೊಪ್ಪು ಬೇಗ ಬೆಂದುಬಿಡುತ್ತೆ, ಅಷ್ಟೇನು ಟೈಮ್ ತೊಗೊಳ್ಳಲ್ಲ ನೋಡಿ ವೀಕ್ಷಕ. ಚೆನ್ನಾಗಿ ಸೊಪ್ಪು ತೋರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಆದ ನಂತರ ನಾವು ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು ನೋಡಿ. ತುಂಬ ಇದೆ, ಇದು ಥರ ಹಾಕ್ಕೋಬೇಕು ವೀಕ್ಷಕರೇ. ಇದೀಗ ಇಷ್ಟು ಹಾಕ್ಕೊಂಡಿದ್ದೀನಿ ಸೊಪ್ಪನ್ನ. ಫುಲ್ ಇಡೀ ಬಂಡಿ ಫುಲ್ ಕವರ್ ಆಗಿದೆ. ಇದು ಬೆಂದ ಮೇಲೆ ಇನ್ನೂ ತುಂಬ ಚಿಕ್ಕದಾಗತ್ತೆ, ಅಂದರೆ ಬೆಂದ ಮೇಲೆ ಅದು ಇನ್ನೂ ಕೆಳಗೆ ಹೋಗುತ್ತೆ. ಇವಾಗ ಇಷ್ಟ ಆಗಿದೆ ನೋಡಿ ವೀಕ್ಷಕರೇ. ಇದನ್ನು ಮುಚ್ಚೋಕ್ಕೂ ಆಗಲ್ಲ ಆ್ಯಕ್ಚುಲಿ, ಮುಚ್ಚದೆ ಈಗ ಆಗುತ್ತೆ, ತೆಗಿಟ್ಕೊಳ್ಬೇಕು. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಇದು ಸೌಟಲ್ಲಿ ಸ್ವಲ್ಪ ತೊಳಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಸೌಟಲ್ಲಿ. ಹೀಗೆ ಇಟ್ಕೋಬೇಕು ನೋಡಿ. ಸ್ವಲ್ಪ ಹೊತ್ತು ಆದ ನಂತರ ಇದು ಬೆಂದು ಕೆಳಗೆ ಹೋಗುತ್ತೆ. ಸೊಪ್ಪು ಬೇಗ ಬೇಯುತ್ತೆ ವೀಕ್ಷಕರೇ, ಅಷ್ಟೇನು ಟೈಮ್ ತೊಗೊಳ್ಳಲ್ಲ ನೋಡಿ ವೀಕ್ಷಕರೇ. ಇದು ಚೆನ್ನಾಗಿ ಇದಾಗಿದೆ. ನಾನು ಸೊಪ್ಪಿಗೆ ನೀರು ಅಂಶ ಇರೋದ್ರಿಂದ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಇದಾಗ್ತದೆ. ಉಪ್ಪು ಹಾಕ್ಕೋಬೇಕು ನಾವು. ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು.
ನೋಡಿ ವೀಕ್ಷಕರೇ, ಕಾಣಿಸ್ತಾ ಇದೆಯಲ್ಲ. ಸೊ ಹಾಗೆ ನಾವು ಸಕ್ಕರೆ ಕೂಡ ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ತೊಳಸ್ಕೋಬೇಕು ನಾವು ಅದಕ್ಕೆ. ನೋಡಿ ವೀಕ್ಷಕರೇ, ನೋಡಿ. ಸೊ ಸ್ವಲ್ಪ ಸೊಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸೊ ನೀರು ನೀರು ಎದ್ಬಿಟ್ಟಿದೆ. ಸೊ ಈ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರನ್ನೆಲ್ಲ ಆರಿಸ್ಕೊತಿದ್ದೀನಿ. ಸೊ ಇವಾಗೇ ಉಪ್ಪು ಹಾಕ್ಕೊಬಿಟ್ರೆ ಅದು ಚೆನ್ನಾಗಿ ಇದಾಗುತ್ತೆ. ಸೊ ಸಕ್ಕರೆ ಕೂಡ ಸ್ವಲ್ಪ ಹಾಕ್ಕೋಬೇಕು ಇದಕ್ಕೆ. ಈ ಥರ ಹಾಕ್ತಿರ್ಬೇಕಾದ್ರೆ ನೋಡಿ ವೀಕ್ಷಕರೇ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ನೋಡಿ, ಈ ನೀರಂಶ ಎಲ್ಲ ಹೋಗಬೇಕು. ಸೊ ಅದು ಸ್ವಲ್ಪ ಹೈ ಫ್ಲೇಮಲ್ಲಿ ಕುದಿಸ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ಈ ಸೊಪ್ಪು ಫಸ್ಟ್ ಹಾಕಿದಾಗ ಇದಾದರೂ ಕೂಡ ಬೆಂದಮೇಲೆ ಇಷ್ಟು ಚಿಕ್ಕದಾಗತ್ತೆ. ಈ ಥರ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ನೀರನ್ನೆಲ್ಲ ಆರಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬೇಕು ಇದನ್ನು. ಸೊ ನೀರು ಆರಬೇಕು ಚೆನ್ನಾಗಿ. ಸೊ ನೀರು ಆರಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ವೀಕ್ಷಕರೇ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಗೋಧಿ ಹಿಟ್ಟು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಗೋಧಿ ಹಿಟ್ಟು. ಸೊ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಗೋಧಿ ಹಿಟ್ಟು ಇಡೀ ತಗೋ ಥರ ನೋಡಿ ಚೆನ್ನಾಗಿ ತೊಳಸ್ಕೋಬೇಕು. ನೋಡಿ, ಅದು ಒಂದ್ಸಲ ಉಂಡೆ ಆಗಿಬಿಡುತ್ತೆ ಅದು. ಸೊ ನಾವು ಕರೆಕ್ಟಾಗಿ ಹಿಟ್ಟಿದ್ದಲ್ಲೇ ಹಾಕ್ಕೋಬೇಕು. ನೋಡಿ, ಅದು ಯಾವ ಥರ ಕಲಿಸ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಪಾಲಕ್ ಪಲ್ಯ ರೆಡಿ ಇದೆ. ಸೊ ನಾನು ಇದನ್ನು ಹೈ ಫ್ಲೇಮಲ್ಲಿ ಹಾಕಿಬಿಟ್ಟು ನೀರೆಲ್ಲ ಆರಿಸ್ಕೊಂಡಿದ್ದೀನಿ. ಸೊ ಪಾಲಕ್ ಪಲ್ಯ ರೆಡಿ ಇದೆ. ಸೊ ನಿಮ್ಗೇನಾದ್ರು ಮತ್ತೆ ದಪ್ಪ ಬೇಕು ಅಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ದಪ್ಪ ಹಾಕ್ಕೋಬೋದು. ನಾನು ಇನ್ನು ಸ್ವಲ್ಪ ದಪ್ಪ ಮಾಡ್ಕೊತೀನಿ. ಸೊ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ತೀನಿ. ಅನ್ನಕ್ಕಾದರೂ ಹಾಕ್ಬೋದು, ಇದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಸೊ ಇದನ್ನು ಇನ್ನು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಂಡೆ, ಯಾಕೆ ನಂಗೆ ಸ್ವಲ್ಪ ದಪ್ಪ ತಿಕ್ಕಾಗಬೇಕು ಅನಿಸ್ತು. ಈ ಥರದ್ದು ನೀವು ರೊಟ್ಟಿಗೆ ಅನ್ನಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಗ್ರೇವಿ ಥರ ಬಂದಿದೆ ಇವಾಗ. ಸೊ ನಾನು ಸ್ವಲ್ಪ ತಿಕ್ಕಾಗಬೇಕು ಅಂತ ಅನಿಸ್ತು. ನಾನು ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ವೀಕ್ಷಕರೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ವೀಕ್ಷಕರೇ. ಪಾಲಕ್ ಪಲ್ಯ ರೆಡಿ ಇದೆ ನೋಡಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು, ಹೆಲ್ತಿಯಾಗಿರುತ್ತೆ. ಸೊ ವೆಯ್ಟ್ ಲಾಸು, ಮೆಟಬಾಲಿಸಮು ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ದಿನಾಲೂ ತರಕಾರಿ ಪಲ್ಯ ತಿಂದು ಬೋರ್ ಬಂದರೆ ಸೊ ಇದನ್ನು ನೀವು ಮಾಡ್ಕೊಳ್ಳಿ ವೀಕ್ಷಕ, ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇಮಲ್ಲಿ ಹಾಕಿಬಿಟ್ಟು ನಾನು ನೀರನ್ನು ಆರಿಸ್ಕೊತಿದ್ದೀನಿ. ಸೊ ಇದು ಆಪ್ಷನಲ್ ನಿಮಗೆ. ನನಗೆ ಸ್ವಲ್ಪ ತಿಕ್ಕಾಗಿ ಬೇಕು ಅಂತ, ಪಲ್ಯ ಜಸ್ಟ್ ಬೇಕು ಅಂತ ನಾನು ನೀರನ್ನ ಆರಿಸ್ಕೊತಿದ್ದೀನಿ. ಸೊ ಸೊಪ್ಪಿನ ಅಂಶ ಅಂದರೆ ಅದ್ರಲ್ಲಿ ನೀರು ಬಿಡುತ್ತೆ, ಸೊಪ್ಪನ್ನು ತುಂಬ ನೀರು ಬಿಡುತ್ತೆ. ನೋಡಿ ವೀಕ್ಷಕರೇ, ರೆಡಿ ಆಗ್ತಾಯಿದೆ. ಪಾಲಕ್ ಪಲ್ಯ ರೆಡಿ ಇದೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ಪಾಲಕ್ ಪಲ್ಯ ರೆಡಿಯಾಗಿದೆ. ಸೊ ನೀವು ದಿನ ತರಕಾರಿ ತರಕಾರಿ ಪಲ್ಯ ತಿಂದು ಬೋರ್ ಬಂದಿರುತ್ತೆ, ಇದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ತಿಗೂ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಇದರಿಂದ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.